Hello, welcome back to my YouTube channel. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV ಮೇಲೆ ಪ್ರಾಬ್ಲಮ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಆಲ್ರೆಡಿ ಪೇ ಬ್ಯಾಕ್ ಪೀರಿಯಡ್ ಅಂಡ್ ARR ಎವರೇಜ್ ರೇಟ್ ಆಫ್ ರಿಟರ್ನ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಮತ್ತೆ ARR ಮೇಲೆ 5 ಮಾರ್ಕ್ಸ್ 2024 ಕೇಳಿದ್ದ, ಆಮೇಲೆ ಪೇ ಬ್ಯಾಕ್ ಪೀರಿಯಡ್ ಮೇಲೆ 2024 ಗೆ 10 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ರೆ ಅದನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಒಂದ್ಸಲ ಅದನ್ನ ಚೆಕ್ ಮಾಡಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ಯಾಕಂದ್ರೆ ಜಸ್ಟ್ ನಾವೇನು ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರ PV ಫ್ಯಾಕ್ಟರ್ ಟೋಟಲ್ ಮಾಡಿದ ಕೂಡಲೇ ಅಲ್ಲಿ ಬರುವಂತಹ ವ್ಯಾಲ್ಯೂ ಮೇಲೆ ಇನ್ವೆಸ್ಟ್ಮೆಂಟ್ ನ ಲೆಸ್ ಮಾಡಿದ್ರೆ ನಮ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸಿಯಾಗಿ ಬಂದ್ಬಿಡುತ್ತೆ. ಈ ಒಂದು ಪ್ರಾಬ್ಲಮ್ ನೋಡಿ, ಕ್ಯಾಶ್ ಫ್ಲೋ ಆಫ್ ಎ ಪ್ರಾಜೆಕ್ಟ್ ಆರ್ ಗಿವನ್ ಬಿಲೋ. The scrap value at the end of a 5th year is 40,000. Calculate the NPV when the initial investment is rupees 1,50,000. Investment ಅನ್ನ ಕೊಟ್ಟಿದ್ದಾರೆ. Okay, it means outflow or cost of machine or investment. Okay, year 1 to 5 the cash inflow 20,000, 30,000, 60,000, 80,000, 30,000. Cash inflow ಆಯ್ತು. Next PV factor at 10%. 10% ಅವರ ಕ್ಯಾಲ್ಕುಲೇಷನ್ ಮಾಡಿ PV ಫ್ಯಾಕ್ಟರ್ ಅನ್ನ ಅವ್ರ ಕೊಟ್ಬಿಟ್ಟಿದ್ದಾರೆ. ಸಮಟೈಮ್ಸ್ ಏನ್ ಮಾಡ್ತಂದ್ರೆ ಜಸ್ಟ್ ಅವ್ರು ಮೆನ್ಷನ್ ಮಾಡ್ತಾರೆ PV ಫ್ಯಾಕ್ಟರ್ ಅಟ್ 10%. ಅವಾಗ ಇದಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬ್ರಾಕೆಟ್ n ಅಂದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಸೇಮ್ ಆರ್ ಅಂತಂದ್ರೆ 10% ಅದ. ಸೊ 0.10 ಬ್ರಾಕೆಟ್ ಯಾವ ಇಯರ್ದು ಮಾಡಾಕಿದ್ದೀವಿ ಅದನ್ನ 1 ಡಿವೈಡೆಡ್ ಬೈ 1.10 ಅಂದ್ರೆ ಪ್ಲಸ್ ಮಾಡಿದ್ರೆ 1.10. 1 ಡಿವೈಡೆಡ್ ಬೈ 1.10 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 0.909 ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನ ಈಕ್ವಲ್ ಮಾಡಿದಾಗ 0.826 ಸಿಗುತ್ತೆ. ನೆಕ್ಸ್ಟ್ ಆ ಬರೋ ವ್ಯಾಲ್ಯೂಗೆ ಈಕ್ವಲ್ ಮಾಡಿದಾಗ 0.751 ಸಿಗುತ್ತೆ. ಸೊ ಹಂಗ ಎಲ್ಲ ನಾವು ಬರೋಂತ ವ್ಯಾಲ್ಯೂಸ್ ಮೇಲೆ ಈಕ್ವಲ್ ಮಾಡ್ತಾ ಹೋದಾಗ ನಮ್ಗೆ ಏನ್ ಸಿಗುತ್ತೆ? ನೆಕ್ಸ್ಟ್ ಇಯರ್ದ PV ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ. ಓಕೆ, ಈ ಕ್ವಶನ್ ಒಳಗೆ ಹೊರ ಕೊಟ್ಟಿದಾರ. ಸೊ ಅದ್ ನೀವು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಿಡಿ, ಜಸ್ಟ್ ಅದನ್ನ ಇಟ್ಬಿಡ್ರಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲೇ ಇಟ್ಬಿಡ್ರಿ. ಇಯರ್ CFAT PV ಫ್ಯಾಕ್ಟರ್ ಅಟ್ 10%, ಪ್ರೆಸೆಂಟ್ ವ್ಯಾಲ್ಯೂ ಸೇಮ್. ಇದೇನ್ ಕ್ವಶನ್ ಐತಿ ಇವು ಮೂರು ಸೇಮ್ ಬರುತ್ತೆ. ಇಲ್ಲೊಂದು ಅಡಿಷನ್ ಏನ್ ಬರುತ್ತೆ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬಿಟ್ರೆ ಇದ್ ಮೂರು ಸೇಮ್. ಇಯರ್ ಸೇಮ್ ತಗೊಂಡೈತಿ ಇಯರ್. ನೆಕ್ಸ್ಟ್ CFAT PV ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ. ಇಯರ್ 1 to 5 ತಗೋತೀವಿ. ಇಲ್ಲಿವರೆಗೂ ಅಷ್ಟೇ ನೋಡ್ರಿ. ನೆಕ್ಸ್ಟ್ ಹೇಳ್ತೀನಿ 1 to 5 ವರೆಗೂ ಸೇಮ್ ಇದನ್ನ ತಗೋತೀವಿ. 1 to 5. ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋ ಎಷ್ಟೆಷ್ಟದ? 20, 30, 60, 80, 30 ಸೇಮ್ ತಗೊಂಡು. ನೆಕ್ಸ್ಟ್ ಅದ್ರ ಮುಂದೆ PV ಫ್ಯಾಕ್ಟರ್ ಏನಿಲ್ಲದ, PV ಫ್ಯಾಕ್ಟರ್ ಏನೇನದ? ಸೊ ಇದನ್ನ ಸೇಮ್ ಅದ್ರ ಮುಂದೆ ಇಯರ್ ತಗೋತೀನಿ. ಆಯ್ತು. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಾಗ ಜಸ್ಟ್ ಈ ಎರಡನ್ನು ಇಂಟು ಮಾಡ್ತಾ ಹೋಗ್ತೀನಿ. ಟೋಟಲ್ ಈ ರೀತಿ ಕ್ಲಿಯರ್. 20,000 ಇಂಟು 0.909 is equals to 18,180. ಇದಕ್ಕೆ ಫಸ್ಟ್ ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ 30,000 ಇಂಟು 0.826 is equals to 24,780. ಇದು ರಾಂಗ್ ಅಲ್ಲ, ಇಂಟು ಅಂತ ತಗೋರಿ. ಓಕೆ, 60,000 ಇಂಟು 0.751 is equals to 45,060. 80,000 into 0.683 is equals to 54,640. 30,000 into 0.621 is equals to 18,630. ಇದೇನಾಯ್ತು? ನಮ್ದು ಪ್ರೆಸೆಂಟ್ ವ್ಯಾಲ್ಯೂ ಆಯ್ತು. ಇವಾಗ ನಾನು ಇನ್ನೊಂದು ಅಡಿಷನ್ ತಗೊಂಡಿದ್ದೀನಿ ಅಂದ್ರೆ 5 years ಸ್ಕ್ರಾಪ್ ವ್ಯಾಲ್ಯೂ. ನೋಡ್ರಿ ಕ್ವಶನ್ ಒಳಗ ದ ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5th year is 40,000. 40,000 ಸ್ಕ್ರಾಪ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಯಾವಾಗೂ ನಾವು ತಗೋತೇವೆ ಇಯರ್ ಎಂಡಿಗೆ, ಅಂದ್ರೆ ಲಾಸ್ಟ್ ಇಯರ್ ಏನಿರುತ್ತ. ಇವಾಗ 1 to 5 ಒಳಗೆ ಲಾಸ್ಟ್ ಇಯರ್ 5 ಅದ. ಸೊ 5 year ತಗೊಳ್ಳಿ. ಅದನ್ನೇ ಸೇಮ್ 5 years ಅಂತ ಹೇಳ ತಗೋತೀನಿ. ಅಂದ್ರೆ 5th year ಅಂತ ಹೇಳಿ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 40,000 ಕೊಟ್ಟಾರ. ಸೊ ಅದನ್ನ ತಗೋತೀನಿ 40,000 ಇಂಟು
ನಮ್ದು 5th ಇಯರ್ದ ಪಿ ಫ್ಯಾಕ್ಟರ್ ಎಷ್ಟು ಬಂದದ 0.621 ಬಂದಿದ ವ್ಯಾಲ್ಯೂ. ಸೊ ಅದನ್ನ ಸೇಮ್ 0.621 ಟೋಟಲ್ 24,840 ಅಂದ್ರೆ 40,000 ಇಂಟು 0.621 ಈಸ್ ಈಕ್ವಲ್ಸ್ ಟು 24,840. ಇನ್ ಕೇಸ್ ಇಲ್ಲಿ 6 ಇಯರ್ಸ್ ಇತ್ತಂದ್ರೆ ನಮ್ದು ಸ್ಕ್ರಾಪ್ ವ್ಯಾಲ್ಯೂ 6 ಅಂತ ಮೆನ್ಷನ್ ಮಾಡೋದು 40,000 6 ಇಯರ್ದ ಏನು ವ್ಯಾಲ್ಯೂ ಬಂದಿರ್ತಾ ಅದು ಇಸ್ ಈಕ್ವಲ್ಸ್ ಟು ಅದೆಷ್ಟು ಬರುತ್ತೋ ಅಷ್ಟು ಇಂಟು ಮಾಡಿ. ಓಕೆ, ಸ್ಕ್ರಾಪ್ ವ್ಯಾಲ್ಯೂ ಯಾವಾಗ ಲಾಸ್ಟಿಗೆ ತಗೋತೀವಿ. ಲಾಸ್ಟ್ ಇಯರ್ದ ಮೇಲೆ ಯಾವ್ದು ಇಯರ್ ಐತಿ ಅದನ್ನ ತಗೋ. ಅಂದ್ರೆ ಇವಾಗ ಲಾಸ್ಟ್ ಇಯರ್ 5th ಅದ, ಸೊ ಇಲ್ಲಿ 5th ಇಯರ್. 4th ಇದ್ರೆ 4th ಇಯರ್, ಇಲ್ಲ 6 ಇಯರ್ಸ್ ಇದೆ, ಸೊ 6. ಓಕೆ, ನೆಕ್ಸ್ಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಇದಷ್ಟು ಏನ್ ಮಾಡ್ತೀವಿ ಅಂದ್ರೆ ಆಡ್ ಮಾಡೋದು. ಓಕೆ, ಇದು ಅಷ್ಟನ್ನ ಆಡ್ ಮಾಡಿದಾಗ ಸಿಗುತ್ತೆ ನಮ್ಗೆ 1,86,130 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಕ್ಯಾಶ್, ಟೋಟಲ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿ ಕರೀತಾರೆ. ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕ್ವಶನ್ ಒಳಗೆ ಕೊಟ್ಟಾರ ರುಪೀಸ್ 1,50,000. ಇವಾಗ ಏನಾಯ್ತು ಟೋಟಲ್ ಮಾಡಿದೀವಿ ಅದ್ರಾಗ 1,50,000 ಲೆಸ್ ಮಾಡಿದ್ರೆ 36,130 ENPV ವ್ಯಾಲ್ಯೂ ಸಿಗುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಮ್ಗೆ ಮುಗೀತು, NPV ವ್ಯಾಲ್ಯೂ ಸಿಗುತ್ತೆ. ಇವಾಗ ಇದೇನಾಗಿದೆ ಅಂದ್ರೆ ಪಾಸಿಟಿವ್ ಒಳಗ್ ಬಂದಿದೆ. ಸೊ ಪಾಸಿಟಿವ್ ಒಳಗ್ ಬಂದಿದೆ ಅಂತಂದ್ರೆ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಇನ್ ಕೇಸ್ ಇದು ಬ್ರಕೆಟ್ ಒಳಗ ಅವ್ರ ನೆಗೆಟಿವ್ ಒಳಗ್ ಬಂದಿತ್ತು ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀವಿ. ಓಕೆ, ಅಂದ್ರೆ ಪ್ರೆಸೆಂಟ್ ಇದೇನಾಗಿರುತ್ತೆ ಅಂದ್ರೆ ಜಾಸ್ತಿ ಇರ್ಬೇಕು. ಇಟ್ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇರ್ಬೇಕು. ನೀವು ಈ ರೀತಿ ಇಲ್ಲಿಂದ ಹಿಂಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನಡೆಯುತ್ತಾ, ಸಪರೇಟ್ ಮಾಡ್ತೀನಿ ಅಂತಂದ್ರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ. Or NPV is equals to PVCF80 minus PVCFO ಅಂತಂದ್ರೆ ಸಾರಿ CFO ಅಲ್ಲ PVCO. PVCF80 ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಔಟ್ಫ್ಲೋ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ ಅದು ಟೋಟಲ್ 1,86,130 ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ 1,50,000 ಅದ. ಸೊ ಮೈನಸ್ ಮಾಡಿದ್ರೆ 36,130. ಈ ರೀತಿ ನಾವು ಸಪರೇಟ್ ಮಾಡ್ತೀವಿ ಅಂತಂದ್ರೆ ಹಿಂಗ್ ಮಾಡ್ರಿ, ಇಲ್ಲ ನಾನು ಇಲ್ಲಿಂದಲೇ ಡೈರೆಕ್ಟ್ ಮಾಡ್ತೀನಿ ಅಂದ್ರೆ ಈ ರೀತಿ ಡೈರೆಕ್ಟ್ ಮಾಡಿ. ಇದೇನಾಗಿತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ 2024 5 ಮಾರ್ಕ್ಸ್ ಕೇಳಿದಾರೆ. ಸೊ ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, and please do subscribe. Thanks for watching.